ಅಣ್ಣ ಎಂದರೆ ಅವಳಿಗೆ ಜೀವ, ಅವನಿಗೂ ಅಷ್ಟೇ. ತಂಗಿ ಎಂದರೆ ತನ್ನದೇ ಒಂದು ಭಾಗವಿದ್ದಂತೆ. ಆ ಸಂಬಂಧವೇ ಹಾಗೆ. ಅಲ್ಲಿ ಮೊಗದಷ್ಟು ಪ್ರೀತಿ, ಸ್ವಲ್ಪ ಹೊಟ್ಟೆ ಕಿಚ್ಚು, ಒಮ್ಮೊಮ್ಮೆ ಹೊಡೆದಾಟ. ಆದರೆ ಇದೆಲ್ಲವನ್ನು ಮೀರಿದ ಬಾಂಧವ್ಯ ಒಂದಿದೆಯಲ್ಲ, ಅದನ್ನು ಬಣ್ಣಿಸಲಾಗದು. ಪ್ರತಿ ಅಣ್ಣ ತಂಗಿಯರಲ್ಲಿನ ಮಧುರ ಭಾವನೆ ಅದು. ಎಷ್ಟೇ ಜಗಳ ಆಡಿದ್ರೂ, ಕೋಪ ಮಾಡಿಕೊಂಡ್ರು ಮತ್ತೆ ನಗುತ್ತಾ ಮಾತಾಡೋ ಜೀವಗಳು ಅಂದರೆ ಅದು ಅಣ್ಣ ತಂಗಿ ಮಾತ್ರ. ಅಣ್ಣನಿಗೆ ತಂಗಿ ಎರಡನೇ ತಾಯಿಯಾದರೆ ತಂಗಿಗೆ ಅಣ್ಣ ಎರಡನೇ ತಂದೆಯಾಗಿರುತ್ತಾನೆ. ಅಣ್ಣನ ಪ್ರತಿಯೊಂದು ಮಾತುಗಳಲ್ಲಿಯೂ ತಂಗಿ ಕೆಳಗಿಳಿಯದೆ ಮೇಲ್ಮಟ್ಟಕ್ಕೆ ಏರುತ್ತಾ ಹೋಗುತ್ತಿರುತ್ತಾಳೆ. ಒಡ ಹುಟ್ಟಿದವರು ಮಾತ್ರ ಅಣ್ಣ ತಂಗಿಯಲ್ಲ, ಮನಸ್ಸಿನ ಭಾವನೆಯಿಂದ ಕರೆಯುವ ಪ್ರತಿಯೊಬ್ಬರು ಅಣ್ಣ ತಂಗಿನೇ. ಅಣ್ಣ ತಂಗಿಯರ ಪವಿತ್ರವಾದ ಸಂಬಂಧ. ಅಣ್ಣ ತಂಗಿಗೆ ಯಾವತ್ತೂ ನಾನಿನ್ನ ಪ್ರೀತಿಸ್ತೀನಿ ಅಂತ ಹೇಳುವುದಿಲ್ಲ, ಆದರೆ ಖಂಡಿತ ತಂಗಿಗೆ ಅಣ್ಣನಷ್ಟು ಪ್ರೀತಿಸುವ ಜೀವ ಇನ್ನೊಂದು ಸಿಗುವುದಿಲ್ಲ. ಅನುರಾಗ ಹಂಚುವವಳು ತಂಗಿ, ಅನುಬಂಧ ಹಂಚುವವನು ಅಣ್ಣ. ತಂಗಿಯ ಕಿರುನಗೆಯೇ ಅಣ್ಣನಿಗೆ ಐಶ್ವರ್ಯ, ಅಣ್ಣನ ಹೊನ್ನುಡಿಗಳೇ ತಂಗಿಗೆ ಮನೋಧೈರ್ಯ. ಈ ಜಗದಲ್ಲಿ ಹೇಳಿಕೊಳ್ಳುವಂತಹ ಒಂದು ಸ್ವಚ್ಛವಾದ ಬಂಧ ಎಂದರೆ ಅದು ಅಣ್ಣ ತಂಗಿಯ ಸಂಬಂಧ. ಚಿಕ್ಕವರಾಗಿದ್ದಾಗ ಅಣ್ಣ ತಂಗಿ ಹಾವು ಮುಂಗುಸಿ ಥರ ಕಿತ್ತಾಡುತ್ತಿರುತ್ತಾ ಬೆಳೀತಾರೆ. ಬೆಳೀತಾ ಪ್ರೀತಿ ಅಧಿಕವಾಗಿ ಆತ್ಮೀಯತೆಯಿಂದ ಇರುತ್ತಾರೆ. ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿ ತಮ್ಮ ಇರಬೇಕು, ಆದರೆ ಏನೇ ಬರಲಿ ನಾನಿದ್ದೀನಿ ಅನ್ನೋಕೆ ಅಣ್ಣ ಮಾತ್ರ ಇರಬೇಕು. ಒಬ್ಬ ಅಣ್ಣ ತಪ್ಪು ಮಾಡಿದಾಗ ತಂಗಿಯು ತನ್ನ ತಾಯಿಯ ಸ್ಥಾನದಲ್ಲಿ ಇದ್ದು ಬುದ್ಧಿ ಹೇಳುವಳು. ಅದೇ ತಂಗಿ ತಪ್ಪು ಮಾಡಿದಾಗ ಅಣ್ಣನು ತನ್ನ ತಂದೆಯ ಸ್ಥಾನದಲ್ಲಿ ಇದ್ದು ಬುದ್ಧಿ ಹೇಳುವನು. ಬೆಲೆ ಕಟ್ಟಲಾಗದ ಸಂಬಂಧ ಅಂದರೆ ಅದು ಅಣ್ಣ ತಂಗಿಯ ಸಂಬಂಧ ಅಲ್ವಾ? ನಿನ್ನ ಜೊತೆ ಜಗಳ ಮಾಡ್ತೀನಿ, ಕೋಪ ಮಾಡ್ಕೋತೀನಿ, ಮುದ್ದು ಮಾಡ್ತೀನಿ, ಕೊನೆಗೆ ನಿನ್ನ ಕೈಯಲ್ಲಿ ಬೈಸ್ಕೋತೀನಿ. ಯಾಕೆಂದರೆ ನಿನ್ನ ಬಿಟ್ಟು ನನ್ನ ಅನುಭವಗಳು ಈ ಮನಸ್ಸಿಗೆ ಬೇರೇನೂ ಇಲ್ಲ ಅಣ್ಣ. ಪ್ರತಿಯೊಬ್ಬ ತಂಗಿಯ ನಗುವಿನ ಹಿಂದೆ ಅಣ್ಣನ ಪ್ರೀತಿ ಅಡಗಿರುತ್ತದೆ. ನನ್ನ ಅಣ್ಣ ಬಡವನಾಗಿರಬಹುದು, ಆದರೆ ಅವನ ಪ್ರೀತಿಯಲ್ಲಿ ಯಾವುದೇ ಬಡತನವಿಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.